ಭೇಟಿ ಮಾಡಬೇಕು ಅಂತ ಆಸೆ ಪಡ್ತೀನಿ. ಸೊ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲ ಹೋಗಿ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದು ಅವ್ರ ಹತ್ರ ಒಂದು ಭಾವಚಿತ್ರ ತೆಗೆದುಕೊಂಡು ಅವ್ರು ಹೊರಟಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇಲ್ಲ. ನಾಳೆ ಬೆಳಗ್ಗೆ ಅವ್ರು ಹೊರಡ್ತಾರೆ. ಅಲ್ಲಾಗಿರುವಂಥ ಘಟನೆ ಬಗ್ಗೆ ಮನವರಿಕೆ ಮಾಡಿದ್ದಾರೆ ಸರ್ ಅವ್ರಿಗೆ? ಹೇಳಿದ್ದಾರೆ, ವಿಚಾರ ಎಲ್ಲ ತಿಳಿಸಿದ್ದಾರೆ. ಈಗ ಚೆಕ್ಕು ಎಲ್ಲ ಈಗ ಪೊಲೀಸ್ಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. ವಾಪಸ್ ಹೋಗಿ ಕೆಲವರು ಮಾಧ್ಯಮಕ್ಕೆ ಹೋಗ್ತಾರೆ. ಅಲ್ಲಿಗೆ ಯಾರೊಬ್ಬ ನಾಟಕ ಆಡ್ತಾ ಇದ್ದಾರೆ, ಅದೆಲ್ಲ ಅಲ್ಲಿ ಹೋಗಿ ವಾಪಸ್ ಅಲ್ಲಿ ಹೋಗ್ತಾರೆ. ನಾಳೆ ಬೆಳಗ್ಗೆ ಹೋಗ್ತಾರೆ. ಒಬ್ಬೊಬ್ಬರಿಗೆ 5 ಕೋಟಿ ಆಫರ್ ಮಾಡಿದ್ದಾರೆ ಅಂತ ಇದರ ಕಂಪ್ಲೇಂಟನ್ನು ಬರೆದು ಕೊಟ್ಟಿದ್ದಾರೆ. ಎಲ್ಲ ಆಫರ್ ಮಾಡಿದ್ದಾರೆ. 4 ಜನ ಬಂದಿದ್ದಾರೆ, 2 ತಪ್ಪಿಸ್ಕೊಂಡಿದ್ದಾರೆ, ಹೋಗಿದ್ದಾರೆ. ಅವ್ರನ್ನ ಟ್ರೇಸ್ ಮಾಡ್ತಾ ಇದ್ದಾರೆ. ಮಿಕ್ಕಿದ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಎನ್ಕ್ವೈರಿ ಸರ್ ಮತ್ತೊಮ್ಮೆ ನಿಮಗೆ ಕೊಟ್ಟಿರೋ ಟಾಸ್ಕ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀರಾ? ಆ ನಗು ಕಾಣಿಸ್ತಾ ಇದೆ ಸರ್. ನಿಮ್ಮ ಕ್ಯಾಬಿನೆಟ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಇದು ಡಿ ಕೆ ಶಿವಕುಮಾರ್ ಅವರು ಮತ್ತೆ ರಿಸ್ಕ್ ತಗೊಂಡಿದ್ದಾರೆ, ಮತ್ತೇನು ಟ್ರಬಲ್ ಮಾಡ್ತಾರೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ಗೆ. ಹೌದಾ, ನಿಮ್ಗೆ ಆ ಥರ ಆತಂಕ ಏನಾದ್ರು ಇದೆಯಾ ಸರ್? ಹಾಗೆ ಸರ್, ನಿನ್ನೆ ರಮೇಶ್ ಬಂಡಿ ಸಿದ್ದೇಗೌಡರು ಶಾಸಕರು, ನಿಮ್ಮ ಕಾಂಗ್ರೆಸ್ ಶಾಸಕರು, ನಿರ್ಮಲಾನಂದ ಶ್ರೀಗಳ ಹೆಜ್ಜೆ ತಪ್ಪುತ್ತಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸ್ವಾಮೀಜಿಗಳ ನಡೆ ವಿಚಾರದಲ್ಲಿ. ಮಾತಾಡೋಕ್ಕೆ ಹೋಗಲ್ಲ, ನನಗೇನು ವಿಚಾರ ಗೊತ್ತಿಲ್ಲ. ಜಸ್ಟ್ ಟುಡೇ all our Congress MLAs would wanted to meet the Congress President. Congress President was here. Our MP also has come from Odisha, who is also in charge of Odisha. They wanted to meet the Congress President and take this desire and have a photograph with them. So I asked his office to work out with them, and today before Congress President for Delhi, they have met. They have said they take their blessings and advise that they have just. Sir, have they informed what happened at the Bidis? Have they informed what happened at the Bidis resort? Of course, it is the duty. They have informed them, and what discussion happened inside that they doesn't want. I don't want. Sir, you once again troubleshooted the entire scenario. I think there is no trouble. Always we are used to all this type of thing. What are the next steps, sir? What is the next step regarding this? Tomorrow morning they will go and they will. What instruction give to them, sir? No instruction. You go. Tomorrow morning, all of you are united. I'm very happy that we have received the internal things. We could trace them. They will also get some. I think tomorrow the law will. Sir, another victorious smile on your face. Another victorious smile on your face. Always I am smiling. Always I am smiling. I believe in my conscience. So we all have to work with our conscience. Previously, when it took this step, you were raided by the ED and the CBI. You were raided by the ED and the CBI previously. ಭೇಟಿ ಮಾಡಬೇಕು ಅಂತ ಆಸೆ ಪಡ್ತೀನಿ. ಸೊ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲ ಹೋಗಿ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದು ಅವ್ರ ಹತ್ರ ಒಂದು ಭಾವಚಿತ್ರ ತೆಗೆದುಕೊಂಡು ಅವ್ರು ಹೊರಟಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇಲ್ಲ. ನಾಳೆ ಬೆಳಗ್ಗೆ ಅವ್ರು ಹೊರಡ್ತಾರೆ. ಅಲ್ಲಾಗಿರುವಂಥ ಘಟನೆ ಬಗ್ಗೆ ಮನವರಿಕೆ ಮಾಡಿದ್ದಾರೆ ಸರ್ ಅವ್ರಿಗೆ? ಹೇಳಿದ್ದಾರೆ, ವಿಚಾರ ಎಲ್ಲ ತಿಳಿಸಿದ್ದಾರೆ. ಈಗ ಚೆಕ್ಕು ಎಲ್ಲ ಈಗ ಪೊಲೀಸ್ಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. ವಾಪಸ್ ಹೋಗಿ ಕೆಲವರು ಮಾಧ್ಯಮಕ್ಕೆ ಹೋಗ್ತಾರೆ. ಅಲ್ಲಿಗೆ ಯಾರೊಬ್ಬ ನಾಟಕ ಆಡ್ತಾ ಇದ್ದಾರೆ, ಅದೆಲ್ಲ ಅಲ್ಲಿ ಹೋಗಿ ವಾಪಸ್ ಅಲ್ಲಿ ಹೋಗ್ತಾರೆ. ನಾಳೆ ಬೆಳಗ್ಗೆ ಹೋಗ್ತಾರೆ. ಒಬ್ಬೊಬ್ಬರಿಗೆ 5 ಕೋಟಿ ಆಫರ್ ಮಾಡಿದ್ದಾರೆ ಅಂತ ಇದರ ಕಂಪ್ಲೇಂಟನ್ನು ಬರೆದು ಕೊಟ್ಟಿದ್ದಾರೆ. ಎಲ್ಲ ಆಫರ್ ಮಾಡಿದ್ದಾರೆ. 4 ಜನ ಬಂದಿದ್ದಾರೆ, 2 ತಪ್ಪಿಸ್ಕೊಂಡಿದ್ದಾರೆ, ಹೋಗಿದ್ದಾರೆ. ಅವ್ರನ್ನ ಟ್ರೇಸ್ ಮಾಡ್ತಾ ಇದ್ದಾರೆ. ಮಿಕ್ಕಿದ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಎನ್ಕ್ವೈರಿ ಸರ್ ಮತ್ತೊಮ್ಮೆ ನಿಮಗೆ ಕೊಟ್ಟಿರೋ ಟಾಸ್ಕ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀರಾ? ಆ ನಗು ಕಾಣಿಸ್ತಾ ಇದೆ ಸರ್. ಸರ್ ನಿಮ್ಮ ಕ್ಯಾಬಿನೆಟ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಇದು ಡಿ ಕೆ ಶಿವಕುಮಾರ್ ಅವರು ಮತ್ತೆ ರಿಸ್ಕ್ ತಗೊಂಡಿದ್ದಾರೆ, ಮತ್ತೇನು ಟ್ರಬಲ್ ಮಾಡ್ತಾರೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ಗೆ. ಹೌದಾ, ನಿಮ್ಗೆ ಆ ಥರ ಆತಂಕ ಏನಾದ್ರು ಇದೆಯಾ ಸರ್? ಹಾಗೆ ಸರ್, ನಿನ್ನೆ ರಮೇಶ್ ಬಂಡಿ ಸಿದ್ದೇಗೌಡರು ಶಾಸಕರು, ನಿಮ್ಮ ಕಾಂಗ್ರೆಸ್ ಶಾಸಕರು, ನಿರ್ಮಲಾನಂದ ಶ್ರೀಗಳ ಹೆಜ್ಜೆ ತಪ್ಪುತ್ತಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸ್ವಾಮೀಜಿಗಳ ನಡೆ ವಿಚಾರದಲ್ಲಿ. ಮಾತಾಡೋಕ್ಕೆ ಹೋಗಲ್ಲ, ನನಗೇನು ವಿಚಾರ ಗೊತ್ತಿಲ್ಲ. ಜಸ್ಟ್ ಟುಡೇ all our Congress MLAs would wanted to meet the Congress President. Congress President was here. Our MP also has come from Odisha, who is also in charge of Odisha. They wanted to meet the Congress President and take this desire and have a photograph with them. So I asked his office to work out with them, and today before Congress President for Delhi, they have met. They have said they take their blessings and advise that they have just. Sir, have they informed what happened at the Bidis? Have they informed what happened at the Bidis resort? Of course, it is the duty. They have informed them, and what discussion happened inside that they doesn't want. I don't want. Sir, you once again troubleshooted the entire scenario. I think there is no trouble. Always we are used to all this type of thing. What are the next steps, sir?
What is the next step regarding this? Tomorrow morning they will go and they will What meet us. instruction give to them, sir? No instruction, you go, tomorrow morning, all of you are united. I'm very happy that we have relieved the internal things, we could trace them. They will also get some, I think tomorrow the law will take. Sir, another victorious smile on your face. Another victorious smile on your face. Always I'm smiling. Always I'm smiling. I believe in my conscience. So we all have to work with our conscience. Previously, when it took this step, you were raided by the ED and the CBI. You were raided by the ED and the CBI previously. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.